ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಶುಭ ಮಧ್ಯಾಹ್ನ. ಏನು ಇದು ಮಾತಾಡೋದು ಏನು ಬೇಕಾಗಿಲ್ಲ. ಇವಾಗ ನಡೀತಾ ಇರೋದು ವಿಷಯ ಇರಾನು ಮತ್ತು ಇಸ್ರೇಲು. ಏನು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ WMD ಅವಾಗ ಇದ್ದಿದ್ದು ವರ್ಡ್. ಯಾವಾಗ ಇರಾಕನ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ಈಗಿರೋ ವರ್ಡ್ ಯಾವುದು? ನ್ಯೂಕ್ಲಿಯರ್ ಬಾಂಬ್. ಇಷ್ಟೇ, ಸ್ವಲ್ಪ ಚೇಂಜು. ಎರಡು ಬೇರೆ ಬೇರೆ ವರ್ಡ್ಸು. ಒಂದು ನೇರವಾಗಿ ಹೇಳ್ತಾರೆ ನ್ಯೂಕ್ಲಿಯರ್ ಬಾಂಬ್ ಅಂತ, ಇನ್ನೊಂದು WMD ಅಂದರೆ ಅದಕ್ಕೆ ಇನ್ನೊಂದು ವರ್ಡ್. ಅವಾಗ WMD ಕೊಟ್ಟರು ಇರಾಕ್ನೇ ತಗೊಂಡ್ರು, ಈಗ ನ್ಯೂಕ್ಲಿಯರ್ ಬಾಂಬ್ ಅಂದರು ಇರಾನ್ನೇ ತಗೊಂತಾರೆ. ಇಷ್ಟೇ ನಡೆಯೋದು. ತೊಟ್ಲು ತೂಗ್ತಾ ಇದ್ದಾರೆ, ಮಗುನು ಜೂಡ್ತಾ ಇದ್ದಾರೆ. ನಮ್ಮ ದೊಡ್ಡಣ್ಣವರು, ಅಮೇರಿಕಾ ಅಧ್ಯಕ್ಷರು, ದೊಡ್ಡಣ್ಣ, ವಿಶ್ವದ ದೊಡ್ಡಣ್ಣ. ಸೊ ದೊಡ್ಡಣ್ಣವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಕಡೆ ನಾನು ಶಾಂತಿ ಸಂವಾದ ಮಾಡ್ತೀನಿ, ಪೀಸ್ ಟಾಕ್ಸ್ನ ಇನಿಷಿಯೇಟ್ ಮಾಡ್ತೀನಿ ಅಂತಾರೆ. ಇನ್ನೊಂದು ಕಡೆ ಇನ್ನೊಂದು 10 ನಿಮಿಷ ಬಿಟ್ಟು ಇಮಿಡಿಯೇಟಾಗಿ ಇರಾನಲ್ಲಿ ತೆಹರಾನಲ್ಲಿರೋ ಜನಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ರಪ್ಪ ಅಂತಾರೆ. ಸೊ ಈ ರೀತಿ ಮಾತಾಡ್ತಾ ಇದ್ದಾರೆ. ಏನು ಮಾಡಬೇಕು ಜನ? ಇದೊಂಥರ ಇನ್ವೇಷನ್ ಮಾಡೋದು. ದಿಸ್ ಈಸ್ ನಥಿಂಗ್ ಬಟ್ ಇನ್ವೇಷನ್. ದೇ ವಾಂಟ್ ಟು ಇನ್ವೇಡ್ ಇರಾನ್ ಜಸ್ಟ್ ಫಾರ್ ಇಟ್ಸ್ ನ್ಯಾಚುರಲ್ ಅಸೆಟ್ಸ್. LNG ಮತ್ತು ಕ್ರೂಡ್ ಆಯಿಲ್ಗೋಸ್ಕರ ದೇ ಆರ್ ಇನ್ವೇಡಿಂಗ್ ಇರಾನ್. ದಿಸ್ ಈಸ್ ವಾಟ್ ವಿಲ್ ಹ್ಯಾಪನ್. ದಟ್ ಈಸ್ ವೈ ಹಿ ಲೆಫ್ಟ್ ಅಬ್ರಪ್ಟ್ಲಿ ಫ್ರಮ್ ದ G7 ಆ್ಯಂಡ್ ಈ ಡಿಂಟ್ ಇವನ್ ಮೀಟ್ ಮೋದಿ. ಅದೇನು ಅಂತ ಕಾರಣ ಗೊತ್ತಿಲ್ಲ. ಏನು ಮೋದಿ ಕೇಳ್ಬಿಡ್ತಾರೆ, ಏನಪ್ಪ ನೀನು ಶಾಂತಿ ಸಂವಾದ ಮಾಡಿದೆ ನಮಗೂ ಮತ್ತು ಪಾಕಿಸ್ತಾನಕ್ಕೂ ಅಂತ ಕೇಳ್ಬಿಡ್ತಾರೆ ಅಂತ ಹೊಟ್ಟವ್ರೆ ಏನೋ ಗೊತ್ತಿಲ್ಲ. ಈ ಲೆಫ್ಟ್ ಅಬ್ರಪ್ಟ್ಲಿ. ಆರ್ he thought, did he think that Modi is going to broker a deal between Iran and Israel? ಅದು ಆ ವಿಷಯ ಇರ್ತಾರೆ ಅಂತ ಓಡ್ಬಿಟ್ರೆ ಗೊತ್ತಿಲ್ಲ. ಆಮೇಲೆ he is going directly to the situation room. That is what we have set in our ಇದು ಜನಮತ. So USS Nimitz has come close to Persian Gulf, the strike carrier group of America. It is very close to Iran. ಸೊ ಎನಿ ಟೈಮ್ ಸ್ಟ್ರೈಕ್ ಮೈಟ್ ಹ್ಯಾಪನ್. ಅಲ್ಲ ಆ ಕಡೆ ಹೇಳ್ತಾರೆ, ಅವರು ಇಸ್ರೇಲ್ ಅವರು ಹೇಳ್ತಾರೆ ಇಲ್ಲ ನಾವು ಶಾಂತಿ ಮಾತುಕತೆಗೆ ಒಪ್ಪಿದ್ದೀವಿ ಅಂತ. ನಿನ್ನೆ ಅಲ್ಲಿ ದೊಡ್ಡ ಅಟೆನ್ಷನ್ ಸಿಕ್ಕಿಂಗು ಬ್ಲಾಸ್ಟ್ ಮಾಡಿದ್ರು ನಿನ್ನೆ ಇಸ್ರೇಲು. ಡೈರೆಕ್ಟಾಗಿ ಅವ್ರದ್ದು IRIB ಬ್ರಾಡ್ಕಾಸ್ಟಿಂಗ್ ಸೆಂಟ್ರು. ನಮ್ಮ ಜನಮತದಲ್ಲಿ ನಾವು ಫಸ್ಟ್ ಗಿವ್ ದಟ್ ವಿಡಿಯೋ. ಸೊ ನಾವು ವಿ ಆರ್ ಒನ್ ಆಫ್ ದ ಫಸ್ಟ್ ಟು ಸೇ ದಟ್ Benjamin Netanyahu is going to attack to save his seat and to save his elections. He is going to attack Iran anytime soon anta we are told 20 hours before the assault from Israel. Iran attack ಮಾಡೋದಕ್ಕೆ June 13th ಏನು ಅಟ್ಯಾಕ್ ಮಾಡಿದ್ರು, June 12th we had posted that in any 24 hours from now, within 24 hours he might attack any time ಅಂತ. ಸೊ ಅದೆಲ್ಲ ಇರಲಿ, ನಾವು ಹೇಳ್ಕೊಂಡಿದ್ದು ಮಾಡಿದ್ದು ಅಲ್ಲ. ಸೊ ಈಗ ಬೆಂಜಮಿನ್ ನೆತನ್ಯಾಹು, he has survived everything. This man is awesome man. ಸ್ಕ್ಯಾಮ್ಗಳಾಯಿತು, ಸ್ವಪಕ್ಷದಲ್ಲಿ ಇದಾಯಿತು, ಇಂಟರ್ನಲ್ ಪಾರ್ಟಿ ಕಾನ್ಫ್ಲಿಕ್ಟ್ಸು, ಎಕ್ಸ್ಟರ್ನಲ್ ಆಪೋಸಿಷನ್ ಅವರು ಏನು ಮಾಡಿದ್ರು ಇದನ್ನು ಕಿತ್ತಕ್ಕಾಗಲಿಲ್ಲ. ಮಧ್ಯಲ್ಲೊಬ್ಬ ಬಂದ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಆಗಿ, ಅವನು ಆಮೇಲೆ ಸೈಡ್ ಕೊಟ್ಟದ. ಸೊ ದಿಸ್ ಗೈ ಸರ್ವೈವ್ಡ್. ಹಿಟ್ಲರ್ ಆದ ನಂತರ ಈ ಒಂದು ಶತಮಾನದಲ್ಲಿ ಅಥವಾ ಈ ಮಾಡರ್ನ್ ಎರಾದಲ್ಲಿ ಬೆಂಜಮಿನ್ ನೆತನ್ಯಾಹು ಸ್ಕಿಲ್ಡ್ ಮೋಸ್ಟ್ ಪೀಪಲ್ ದ್ಯಾನ್ ಹಿಟ್ಲರ್. ರೀಸನ್ ಕಿಲ್ಡ್ ಅಂದರೆ ಡೈರೆಕ್ಟ್ಲಿ ಒಬ್ಬರೇ ಕಿಲ್ ಮಾಡೋದಲ್ಲ. ಹಿ ವಾಸ್ ದ ರೀಸನ್ ಆ್ಯಂಡ್ ಸೋರ್ಸ್ ಬಿಹೈಂಡ್ ದಟ್. ಹಿ ವಾಸ್ ದ ಆರ್ಡರ್ ಬಿಹೈಂಡ್ ದಟ್. So he has killed almost 56,000 people in Gaza till now. And if you take into consideration Yemen, Lebanon, Syria, Libya, Iraq, Iran, everything into consideration, he has crossed around 65,000. 65,000 deaths due to this man. And the Islamic world is vying for his blood. So he is the person. And ಜರ್ನಲಿಸ್ಟ್ಗಳು ವಿಷಯಕ್ಕೆ ಬಂದರೆ, he has killed many journalists. He has banned many journalist organization and he doesn't respect journalists. ನಮ್ಮ ರಿಪೋರ್ಟರ್ಸ್ಗಳನ್ನ, ನಮ್ಮ ಜರ್ನಲಿಸ್ಟ್ಗಳನ್ನ, ನಮ್ಮ ಇವ್ರನ್ನ, TV ಕ್ರೂನ ಯಾರು he doesn't respect them at all. See, he bombed there and hundreds of journalists, reporters, cameramen, the crew died yesterday. ಎಲ್ಲೇ ಇರಲಿ. See, ಅವರು ರೀಸೆಂಟಾಗಿ ಯುರೋಪಿಯನ್ ಡೆಲಿಗೇಷನ್ was taken by they entered Gaza and they went near Israel border. They wanted to see Israel from Gaza and inside Gaza. So European delegation, they fired on them. The reporters were fired. They were fired with rubber bullets and they were live ammunition was fired in the air. So idella naditu. So everything happened and this is what the press freedom is there in Israel, and this is how freedom press is viewed by Benjamin Netanyahu. And present supreme leader Ayatollah Khamenei, he didn't wanted the nuclear bombs to be produced by Iran. He was the one who opposed it from the day one when Iran wanted to do this. Other Iranian generals, army generals, or any top brass of the Iranian government, when they said this, he was the first person who opposed it. Until a few years back, he didn't agree. But when the situation changed around his country, in neighboring countries, when they were being, their governments were thrown out, they were being attacked, they were being invaded for natural resources. Iraq was one of the best example. Later,
Iraq, they brought in a puppet government. The big brother America brought in a puppet government there. They took everything from their oil, and they did the same with Libya. Oil they took, and they did with Yemen and Syria. Whatever their natural resources are there, and now Syria they ousted Bashar al-Assad. He was sent to. He is now currently staying in Russia, just like Bangladeshi leader is staying here in India. Bashar al-Assad is staying in Russia. So he was ousted. Birth number 3, Trump is birth number 5. ಇದು ವೆರಿ ಡೇಂಜರಸ್ ಕಾಂಬಿನೇಷನ್ 3 and 5. ಸಿಕ್ಕಾಪಟ್ಟೆ ಡೇಂಜರಸ್. ಸೊ ಇವರಿಬ್ರು ಕಾಂಬಿನೇಷನ್ ಆಗಿ ಪ್ಲಾನ್ ಮಾಡಿ, ಇದು ಯಾವಾಗಲೂ ಪ್ಲಾನ್ ಆಗಿತ್ತು. October 7th 2023 ಅಟ್ಯಾಕ್ ಆದಾಗ್ಲೇನೆ ಇಸ್ರೇಲ್ ನಲ್ಲಿ, ಆಗ್ಲಿಂದಾನೆ ಇದಕ್ಕೆ ಕಾಯ್ತಾ ಇದ್ರು. ಇಸ್ರೇಲ್ ವಾಸ್ ವೈಯಿಂಗ್ ಫಾರ್ ದ ಬ್ಲಡ್. ಏನಾದ್ರು ಮಾಡಿ ಇವ್ರು ತಪ್ಪು ಮಾಡಿದ್ರೆ ಸ್ಟಾರ್ಟ್ ಮಾಡ್ಬೇಕು ನಾವು ಅನ್ನೋದು ಆಗ್ಲೇ ಸ್ಟಾರ್ಟ್ ಆಗೋಯ್ತು. ಅವಾಗ ಏನ್ ಮಾಡಿದ್ರು, ಇರಾನ್ಸ್ ಪ್ರಾಕ್ಸಿಗಳೇನಿದೆ, ಹೌತೀಸ್, ಹಿಜ್ಬುಲ್ಲಾಸ್, ಹಮಾಸ್, ಒಂದೊಂದನ್ನೇ ಎಕ್ಸಿಕ್ಯೂಟ್ ಮಾಡ್ಕೊತಾ ಬಂದ್ರು. ದೇ ಸ್ಟಾರ್ಟೆಡ್ ಟೇಕಿಂಗ್ ಆಫ್ ಎವ್ರಿಬಡಿ. They attacked, see, Palestine they entered, Hamas was there, Hamas was centered in Palestine and Gaza. There they came, Yahya Sinwar attacked, they executed him. The Hamas political leader and Gaza political leader Ismail Haniyeh, they executed him. And Nasrallah was the leader of all three organizations, as well as a famous figure in Iran. Nasrallah, they executed him. He was the son of Iran. ನಸ್ರಲ್ಲ ಎಕ್ಸಿಕ್ಯೂಟ್ ಆದಮೇಲೆ ಒಂದ್ಸಲಿ ಅಟ್ಯಾಕ್ ಮಾಡಿದ್ರು ಇರಾನ್ ಅವರು, ವಾಪಸ್ ತಿರ್ಗಾ ಇಸ್ರೇಲ್ ಹೊಡೆದ್ರು, ಅಲ್ಲಿ ನಿಂತೋಗಿತ್ತು, 2 days ಅಲ್ಲಿ ನಿಂತೋಯ್ತು. ಸೊ ಇವಾಗ ಅದಾದ್ಮೇಲೆ ಯೆಮೆನ್ನಲ್ಲಿ ಹೌತೀಸ್ ಕಾನ್ಸಂಟ್ರೇಷನ್ ಇತ್ತು ಸೆಂಟರು, ಅಲ್ಲಿ ಅಟ್ಯಾಕ್ ಮಾಡಿದ್ರು, ಹೌತೀಸ್ನ ಡಿಸ್ಟ್ರಾಯ್ ಮಾಡಿದ್ರು. ಆಮೇಲೆ ಲೆಬನನ್ನಲ್ಲಿ ಹಿಜ್ಬುಲ್ಲಾ ಇತ್ತು, ಅಲ್ಲೂ ಹೊಡೆದಾಕಿದ್ರು. ನೀವೆಲ್ಲ ನೋಡಿರೋಂಗೆ ಹೌತಿ ಲೀಡರ್ ಒಬ್ಬ ಸ್ಪೋಕ್ಸ್ ಪರ್ಸನ್ ಬರ್ತಾ ಇದ್ದ ಟಿವಿನಲ್ಲಿ. ನಾವು ನಮ್ಮ ಜನಮತದಲ್ಲೂ ಹಾಗಾಗಿ ರಿಪೋರ್ಟ್ ಮಾಡ್ತಾ ಇದ್ವಿ, ರಾಕೆಟ್ ಲಾಂಚ್ ಮಾಡಿದ್ವಿ ಅಂತ ಟೋಪಿ ಹಾಕೊಂಡು ಬರ್ತಾ ಇದ್ದ. ಅವ್ನು ನೀವು ಕಾಣೋದೇ ಇಲ್ಲ. ಸೊ ನಾವು ಹೌತೀಸ್ ಅಂಡ್ ಹಿಜ್ಬುಲ್ಲಾ, ದೇ ಆರ್ ನಾಟ್ ವರ್ಕಿಂಗ್ ಫಾರ್ ಇರಾನ್, ದೇ ಆರ್ ನಾಟ್ ಇನ್ ಗುಡ್ ಟರ್ಮ್ಸ್ ವಿತ್ ಇರಾನ್, ದೇ ಆರ್ ನಾಟ್ ಸಪೋರ್ಟಿಂಗ್ ಇರಾನ್. ಸೊ ಇಸ್ರೇಲ್ ಇಸ್ ಟೇಕಿಂಗ್ ಇದು ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್ ಆಲ್ಸೋ. ಸೊ ಇದು ನಡೀತಾ ಇದೆ. ಸೊ ಇದೆಲ್ಲ ನಡೀತಾ ಇರೋ ಜೊತೆಯಲ್ಲಿ ಇರಾನ್ ಸುಪ್ರೀಂ ಲೀಡರು ಖಮೇನಿಗೆ ಈಗ ದೇ ವಾಂಟ್ ಟು ಗೋ ಫಾರ್ ದ ನೆಕ್, ದೇ ವಾಂಟ್ ಟು ಚಾಪ್ ದ ಹೆಡ್. ಈಗ ಎಲ್ಲ 9 ಸೈಂಟಿಸ್ಟ್ಗಳನ್ನ ಹೊಡೆದಾಯ್ತು, ಟಾಪ್ ಆರ್ಮಿ ಜನರಲ್ಸ್ನ ಹೊಡೆದಾಯ್ತು, ನಿನ್ನೆ ಇದು ಇಂಟೆಲಿಜೆನ್ಸ್ ಚೀಫ್ನ ಹೊಡೆದಿದ್ದಾರೆ. ಈ ತಾನೇ ನಮ್ಮ ಜನಮತದಲ್ಲಿ ರಿಪೋರ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಆರ್ಗನೈಸೇಷನ್ ಇತ್ತು, ಒಂದು ಗ್ರೂಪ್ಸ್ ಇತ್ತು. ಇವಾಗ ವೆಸ್ಟರ್ನ್ ಕಮಾಂಡು, ಈಸ್ಟರ್ನ್ ಕಮಾಂಡು, ನಾರ್ತ್ ಈಸ್ಟರ್ನ್ ಕಮಾಂಡು ಅಂತೆಲ್ಲ ಇರ್ತಾರೆ ನಮ್ಮಲ್ಲಿ. ಆ ರೀತಿ ಒಂದು ಕಮಾಂಡ್ ಸೆಂಟರ್ ಇತ್ತು, ಅಲ್ಲಿ ಒಬ್ಬ ಚೀಫ್ ಇದ್ದ. ಈ ವಾಸ್ ವೆರಿ ಅಗ್ರೆಸಿವ್ ಐ. ಹಿ ವಾಸ್ ಎಕ್ಸಿಕ್ಯೂಟೆಡ್ ಜಸ್ಟ್ 4-5 hours ಬ್ಯಾಕ್. ಎಸ್ಟರ್ಡೇ, ದಿಸ್ ನೈಟ್, ಟುಡೇ 17th ಏನಿದೆ, ಅರ್ಲಿ ಮಾರ್ನಿಂಗ್ ಈ ವಾಸ್ ಎಕ್ಸಿಕ್ಯೂಟೆಡ್. ಪಿನ್ ಪಾಯಿಂಟ್ ಅಕ್ಯುರೇಟ್ ಆಗಿ ಅವ್ರ ಫ್ಲಾಟಿಗೆ ಮಾತ್ರ ಕರೆಕ್ಟಾಗಿ ಹೊಡಿತಾರೆ. ಒಂದು ದೊಡ್ಡ ಬಿಲ್ಡಿಂಗ್ನಲ್ಲಿ, ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನಲ್ಲಿ ಎಷ್ಟು ಪಿನ್ ಪಾಯಿಂಟ್ ಆಗಿ ಹೊಡಿತಾರೆ ಇಸ್ರೇಲ್ ಅಂತಂದ್ರೆ, ದೇ ಆರ್ ಟ್ರ್ಯಾಕಿಂಗ್ ದ ಸೆಲ್ ಫೋನ್ಸ್ ಅಂತೆ. ಪೇಜರ್ ಬ್ಲಾಸ್ಟ್ಗಳು ಮಾಡೋರು ಅದೆಲ್ಲ ನೋಡಿದ್ವಿ ಪ್ಯಾಲೆಸ್ತೀನಲ್ಲಿ. ಪೇಜರ್ ಬ್ಲಾಸ್ಟ್ ಆಯಿತು. ಇಲ್ಲಿ ಎಕ್ಸಿಕ್ಯೂಷನ್ಸ್ ಎಲ್ಲ ಮಾಡಿದ್ವಿ. ಇವಾಗ ಟಾಪ್ ಆರ್ಮಿ ಜನರಲ್ಸ್ 9 ಜನ ನೋಡ್ದಾಕಿದ್ರು, ಸೈಂಟಿಸ್ಟ್ಗಳು 9 ಜನ ಹೋದ್ರು, ಇಂಟೆಲಿಜೆನ್ಸ್ನಲ್ಲಿ ಟಾಪ್ 3 ಜನ ಹೊಟ್ಟದ್ರು. ಸಿ ಮೊಸಾದ್ ಹೌ ಇಟ್ ವರ್ಕ್ಸ್ ಇಸ್, ಐ ರೆಡ್ ಮೆನಿ ಬುಕ್ಸ್ ಆಫ್ ಮೊಸಾದ್, ದ ಇಂಟೆಲಿಜೆನ್ಸ್ ಏಜೆನ್ಸಿ ಆಫ್ ಇದು ಇಸ್ರೇಲ್. ಸಕ್ಕತ್ತಾಗಿರುತ್ತೆ ಓದೋದು, ಒಂದೊಂದು ಬುಕ್ಸ್ ತುಂಬ ಚೆನ್ನಾಗಿರುತ್ತೆ. ಹೌದು ಎಕ್ಸಿಕ್ಯೂಟ್ ಫಿಲಮ್ಸ್ಗಳು ನೋಡಿದ್ದೀನಿ ಬೇಜಾನು, ಮೊಸಾದದ್ದು ಫಿಲಮ್ಸ್ಗಳೆಲ್ಲ ನಿಮಗೆ ಇದರಲ್ಲಿ ಅಮೆಝಾನಲ್ಲಿ, ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ, ನೋಡಿ, ತುಂಬ ಚೆನ್ನಾಗಿರುತ್ತೆ ಹೌದು ಎಕ್ಸಿಕ್ಯೂಟ್ ಅಂತ. ಸೊ ಒಂದು ಮೆಜಾರಿಟಿ ಆಫ್ ದ ಫಿಲ್ಮ್ಸ್ ಫ್ಯಾಮಿಲಿ ಜೊತೆ ನೋಡೋಕ್ಕಾಗಲ್ಲ, ಅಂದರೆ ಸಾರಿ, ವಿತ್ ಚಿಲ್ಡ್ರನ್ಸು ಆ್ಯಂಡ್ ವಿತ್ ಪೇರೆಂಟ್ಸ್, ನೀವೇ ನೋಡಿ. ಸೊ ದೇ ಡೈರೆಕ್ಟ್ಲಿ ಗೋ ಫಾರ್ ದ ಹೆಡ್. ಮೇಲಿಂದ ಶುರು ಮಾಡ್ಕೊಂಬರ್ತಾರೆ. ಇವಾಗ ಆರ್ಗನೈಸೇಷನಲ್ಲಿ ಟಾಪಿಂದ ಶುರು ಮಾಡ್ತಾರೆ. ಬೇರೆಯವರೆಲ್ಲ ಮಧ್ಯದಲ್ಲೋ ಕೆಳಗಿರೋರ್ನ ಯಾರನ್ನ ಹೊಡೆದು ಆರ್ಗನೈಸೇಷನ್ನ ಶೇಕ್ ಮಾಡ್ತಾರೆ. ಬೇರೆ ವರ್ಲ್ಡ್ ವೈಡ್ ಮೊಸಾದಂಗೆ ಆಪ್ರೇಟ್ ಮಾಡಲ್ಲ. ಮೇಲ್ಗಡೆಯಿಂದ 1, 2, 3 ಹೊಡ್ಕೊಂಡು ಬಂದು ಆಮೇಲೆ 4, 5, 6 ಇನ್ನು 7, 8, 9 ಎಲ್ಲ ಅವ್ರಾಗವ್ರೆ ಕ್ರಿಪಲ್ ಆಗಿ ಹೋಗ್ತಾರೆ. ಅಲ್ಲಿಂದ ಯಾರೋ ತನ್ನ ತಿರ್ಗಾ ಮೇಲೆ ಇಟ್ಟರೆ ತಿರ್ಗಾ ಅವ್ನು ನೋಡಿತಾರೆ. ಸೊ ಈ ರೀತಿ ಮಾಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಏನಕ್ಕಾಯ್ತು ಅವ್ರಿಗೆ? 1965 ಅರೇಬಿಕ್ ನೇಷನ್ಸ್ ಎಲ್ಲ ಸುತ್ತೋರ್ಕೊಂಡು ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದಾಗ, ಆ ವಾರ್ ನಿನ್ ಗೆದ್ದಿದ್ರು ಇಸ್ರೇಲು. ಆಗ ಅವರು ಡಿಸೈಡ್ ಮಾಡಿಬಿಟ್ರು, ನಾವು ಜ್ಯೂಸ್ ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ಭೂಮಿ ಮೇಲೆ, ನಾವು ನಮ್ಮ ಅಕ್ಕಪಕ್ಕ ಇರೋ ಯಾವ ದೇಶಗಳಿಗೂ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಕೊಡಬಾರ್ದು, ಸಿಗದಿರೋ ಥರ ನೋಡ್ಕೋಬೇಕು ಅಂತ. ಆಗೇನು ಮಾಡಿದ್ರು, ದೇ ಎಂಟರ್ಡ್ ಅಮೆರಿಕನ್ ಪೊಲಿಟಿಕಲ್ ಸಿಸ್ಟಮ್. ಇಸ್ರೇಲ್ ಇಸ್ ಜ್ಯೂಸ್ ಕಂಟ್ರೋಲ್ ಮೆನಿ ಥಿಂಗ್ಸ್, ಬಿಸ್ನೆಸ್ ಇರ್ಬೋದು, ಪೊಲಿಟಿಕಲ್ ಸಿಸ್ಟಮ್. ಅಮೆರಿಕಾದಲ್ಲಿ ದೇ ಹ್ಯಾವ್ ಎ ವೆರಿ ಬಿಗ್ ಕ್ಲೌಟ್. So what they started with, they planned like this, and since then they did, but they could not control one thing which Arabic nations had. They had natural resources, they had crude oil, they had gas. That was not there with Israel. So these Arabic nations used that. They started dealing with European and mainly with America, European countries and America. What they did is, we'll sell oil, you give us security. You will sell oil, you give us arms and ammunitions. ಈಗಿನ್ನೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಕತಾರ್ ಇನ್ ಸೌದಿ ಅರೇಬಿಯಾ. ದೇ ಡೈರೆಕ್ಟ್ಲಿ ರಿಂಗ್ ಟು ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ.
See what grand welcome Trump got when he entered Qatar and Saudi and UAE. So these three countries, Dubai, they say you give us security, we will give you oil at better rate. So they did this. Israel could not do anything. ಸೊ ಇವರೆಲ್ಲರ ಜೊತೆ ಇವ್ರ ಜೊತೆ ಜಗಳ ಆಗೋದಿಲ್ಲ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಜೊತೆ. ಇಲ್ಲಿ ಇರಾನ್ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಅಷ್ಟೇ, ನ್ಯಾಚುರಲ್ ಗ್ಯಾಸು ಮತ್ತೆ ಆಯಿಲ್, ಕ್ರೂಡ್ ಆಯಿಲ್ ಬೇಕೀಗ. ಈಗ ಸುಮಾರು ಜನ ನೋಡ್ದಾಕ್ಬಿಟ್ಟಿದ್ದಾರೆ. ಈಗ ಇವತ್ತು ಇವ್ರು ಕಮಾಂಡ್ ಸೆಂಟರ್ಗೆ ಹೋಗಿ ಕೂತ್ಕೊಂತಾ ಇರೋದು, ಸಿಚುವೇಶನ್ ರೂಮ್ ಕೂತ್ಕೊಂತಾ ಇರೋದೇನೆ. ವಾಟ್ ವಿ ಹ್ಯಾವ್ ರಿಪೋರ್ಟೆಡ್ ಇಸ್, ವಿ ಹ್ಯಾವ್ ಪುಟ್ ಇಟ್ ಆನ್ ಕ್ವಶನ್ ಇನ್ ಜನಮತ. ಆರ್ ದೇ ಗೋಯಿಂಗ್ ಟು ಕಿಲ್ Khamenei and are they going to finish off Iran today? Lot of things will happen today night. Lot of things will happen. ಡೇಟು ಭಾಳ ಸ್ಟ್ರಾಂಗ್ ಆಗಿದೆ, 17. It is a number of Shani Mahatma, and today and tomorrow lot of things will happen. ಪೀಸ್ ಆಗೋದು ತುಂಬ ಚಾನ್ಸಸ್ ಕಮ್ಮಿ. PIEC ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಇದು ಆಯಿಲ್ ಫೀಲ್ಡ್ಸ್ನ ಟಾರ್ಗೆಟ್ ಮಾಡಿದ್ರು, ಗ್ಯಾಸ್ ಫೀಲ್ಡ್ಸ್ ಟಾರ್ಗೆಟ್ ಮಾಡಿದ್ರು, ಆಮೇಲೆ ನ್ಯೂಕ್ಲಿಯರ್ ಸೈಟ್ಸ್ನ ಹೊಡೆದ್ರು, ಆಮೇಲೆ ಅವ್ರದ್ದು ಏರ್ಪೋರ್ಟ್ನಲ್ಲಿ ಅವ್ರದ್ದು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ನ ಮತ್ತು ಜೆಟ್ಸ್ಗಳನ್ನ ಹೊಡೆದಾಕಿದ್ರು. ನಂತರ ನಿನ್ನೆ ಅವ್ರದ್ದು ನ್ಯೂಸ್ ಏಜೆನ್ಸಿನ ಹೊಡೆದ್ರು. ಸೊ ಇದು ಇಷ್ಟ ಆಯಿತು. ಇದೆಲ್ಲದ್ರ ಮಧ್ಯೆ ಐ ವಾಂಟ್ ಟು ಗಿವ್ ಯು ಗೈಸ್ ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಡೂ ಯು ಗೈಸ್ ಬಿಲೀವ್ ಇಫ್ ಐ ಸೇ Iran and Israel were friends at one point of time? Yes, they had. In 1980, Iran attacked Iraq on September 30th. They were building a nuclear enrichment. They wanted to enter nuclear. They wanted to become nuclear, Iraq. So they wanted to create a nuclear power reactor. ಅದನ್ನೇ ಮಾಡಕ್ಕೆ ಬಿಡಲಿಲ್ಲ Iran did not let them do that. And in 1981, just after 10 months after the attack by Iran, Israel attacked the same place in Iraq, the same site. They had demolished it almost 50-60% Iran. Again, the remaining 40% Israel went and attacked. So they were friends then. When Iraq tried to become nuclear, Iran and Israel became friends because Iraq is situated in between Israel and Iran. In between there is Jordan, it's a small country. So they Jordan and Lebanon. ಸೊ ಅವಾಗ ಒಂದಾಗಿದ್ದವರು ಈಗ now they are enemies. Actually, the supreme leader now who is there, Khamenei, he didn't wanted Iran to become nuclear at all. He opposed it. But yet now Israel is going for his head. So that will happen today. And idondu. So let us get into the some other facts. So political idu nodare Iran, it is a mainly population is 9.5 crores, around 9.5 crores, and most of them are Shia Muslims. In India, Shia population is only 12% in India. Of the Muslim population, 12% are Shias and almost 88% is Sunnis here. So Shia countries are very, very less in the world. Most of them are Sunni countries, and most of the Arabic countries are Sunnis. So that is there in between them. So nobody is helping Iran now. So what about China and Russia? ರಷ್ಯಾಗೆ ಇಲ್ಲಿ ಆ್ಯಕ್ಚುಲಿ ಅಡ್ವಾಂಟೇಜ್ ಇದೆ. ರಷ್ಯಾ ಜೊತೆ ಆಯಿಲು ಇವ್ರು ಯಾರು, ರಷ್ಯಾ ಇಸ್ ದ ಸೆಕೆಂಡ್ ಹೈಯೆಸ್ಟ್ ರಿಸರ್ವ್. ಆ್ಯಕ್ಚುಲಿ ಅಮೆರಿಕಾ ಇಸ್ ಹ್ಯಾವಿಂಗ್ ಮೋರ್ ಆಯಿಲ್ ದೆನ್ ಎನಿಬಡಿ ಇನ್ ದ ವರ್ಲ್ಡ್. ದೇ ಹ್ಯಾವ್ ದ ಹೈಯೆಸ್ಟ್ ರಿಸರ್ವ್ಸ್ ಆಫ್ ಆಯಿಲ್ ಅಮೆರಿಕಾ. ಆ್ಯಂಡ್ ಎಟ್ ದೇ ವಾಂಟ್ ಇಟ್ ಫಾರ್ ಅನದರ್ 100 generations. 100 generations. America always thinks ahead. They want oil, natural gas for another 100 generations in America. They want that much reserve. So that is why they are attacking Iran. So ಈಗ Iran ಹತ್ರ ಅಷ್ಟಿದೆ. So Russia is having. So what will help? How Russia will be helped? Russia will gain the most advantage in the major countries now, because when Iran is it, which is the major supplier for China, China will go to Russia to buy oil. Okay, India is already buying it from Russia. Okay, so when the demand increases, even China goes there, demand and supply will be diverted to China also. So China has huge population just like India. They will need much more. So and when it comes that India, when they see India is buying from here, they will try to buy more reserves compared to India. So we are only $6 trillion economy. They are $28 trillion economy, China. So they are almost 4 times bigger than our economy. Their economy is 4 times bigger than us. So ಅವಾಗ ಅವ್ರು ಏನು ಮಾಡ್ತಾರೆ, ಅವ್ರು ಜಾಸ್ತಿ ಬಿಡ್ ಮಾಡಿ ಬೈ ಮಾಡ್ತಾರೆ, ಇಂಡಿಯಾಗೆ ತೊಂದರೆ ಆಗುತ್ತೆ. ಸೊ ಇಲ್ಲಿ ನೋಡಿ ಏನೇನೋ ತೊಂದರೆ ಆಗುತ್ತೆ ಅಂತ. ಇಲ್ಲಿ ರಷ್ಯಾ ಏನು ಟ್ರಂಪ್ ಮತ್ತೆ ಬೆಂಜಮಿನ್ ನೆತನ್ಯಾಹು ಮಾಡ್ತಾ ಇರೋದು, ಇಬ್ರು ಸೇರ್ಕೊಂಡು ರೀಜನಲ್ ಕಂಪ್ಲೀಟ್ಲಿ ಇನ್ಸ್ಟೆಬಿಲಿಟಿ ಆಗ್ಬಿಡುತ್ತೆ ಏಷ್ಯಾದಲ್ಲಿ. ಇರಾನ್ ಬಿಲಾಂಗ್ಸ್ ಟು ಏಷ್ಯಾ. ಸೊ ಏಷ್ಯಾದಲ್ಲಿ ಅದರಲ್ಲೂ ಮೇನ್ ಇಂಡಿಯಾಗೆ ತುಂಬ ಹೊಡ್ತಾ ಬೀಳುತ್ತೆ. ಅವಾಗ ಏನಾಗುತ್ತೆ, ಇಂಡಿಯಾ ರಷ್ಯಾಗೆ ಜಾಸ್ತಿ ಕೇಳಬೇಕು. ಅಲ್ಲಿ ಇವಾಗ ಇರಾನು ಚೈನಾಗೆ ಸಪ್ಲೈ ಮಾಡ್ತಾ ಇತ್ತು. ಸೊ ಇವಾಗ ಅವರು ಇರಾನು ಡೈರೆಕ್ಟಾಗಿ ನಾಳೆ ಇವಾಗ ಟ್ರಂಪ್ ಆ್ಯಂಡ್ ಬೆಂಜಮಿನ್ ನೆತನ್ಯಾಹು, ಅಮೆರಿಕ ಆ್ಯಂಡ್ ಇಸ್ರೇಲ್ ಕಮ್ ಅಂಡ್ ಸಿಟ್ ಇನ್ಸೈಡ್
Iran with a puppet government, they will take most of the oil, correct? Most of the oil and gas they take. So then what happens? Russia, China, and other countries will come. ನನಗೂ ಸ್ವಲ್ಪ ಕೊಡು, ನನಗೂ ಸ್ವಲ್ಪ ಕೊಡು. ಅವ್ನ ಮನೆ ಹೊಡೆದಾಕ್ಬಿಟ್ಟು ಅವ್ರ ಮನೆ ಲೂಟಿ ಮಾಡಿದಾಗ ಅಲ್ಲಿ ನನಗೆ ಎಲ್ಲ ಹಂಚ್ಕೊಳ್ಳೋದು ಕಳ್ಳರುಗಳು. ಸೊ ಅವ್ರು ಕೊಡು, ಇವ್ರು ಕೊಡು ಅಂತಂತಾರೆ. ಅವಾಗ ಏನಾಗುತ್ತೆ, ಎಲ್ರಿಗೂ ಒಂದು ಸ್ವಲ್ಪ ಸ್ವಲ್ಪ ಕೊಡೋದು. ಅಥವಾ ಅವ್ರ ಕೈಲಿ ಏನು ಪಪೆಟ್ ಗೌರ್ಮೆಂಟ್ ಇರ್ತಾರೆ ಅವ್ರ ಕೈಲಿ ಕಮ್ಮಿ ರೇಟಿಗೆ ಬೈ ಮಾಡೋದು. ಇರಾಕಲ್ಲಿ ಹಂಗೆ ಮಾಡ್ಕೊಂಡ್ಬಂದಿರೋ, ಸದ್ದಾಮ್ ಹುಸೇನ್ ಹೋದಾಗಿಂದ ಹಂಗೆ ಮಾಡ್ಕೊಂಡ್ಬಂದಿರೋದು. ಇರಾನಲ್ಲೂ ಹಂಗೆ ಮಾಡ್ತಾರೆ. ಅವಾಗ ಇರಾನ್ ಕಂಪ್ಲೀಟ್ಲಿ ಚೈನಾಗೆ ಸಪ್ಲೈ ಮಾಡೋಕ್ಕಾಗಲ್ಲ. ಇವ್ರು ಯಾರು ಬಂದು ಹೊಡೆದು ಒಳಗಡೆ ಬಂದು ಕೂತ್ಕೊಂಡಿರ್ತಾರೋ ಅವರು ಸ್ವಲ್ಪ ಸಪ್ಲೈ ಮಾಡಬೇಕಾಗುತ್ತೆ. ದೇ ನೀಡ್ ಟು ಗಿವ್ ಟು US and its allies also, European countries and Israel. They need to give almost 50%. They will take 50-60%. ದೇ ವಿಲ್ ಕಮ್ ಇನ್ ಟು ಅವರ್ ಪಾಪ್ಯುಲೇಷನ್. ನಮ್ದೆಲ್ಲ ಸೇರಿಸಿ ಪಾಪ್ಯುಲೇಷನ್ ಆಗುತ್ತೆ. ನಿಮ್ದು ಬರೀ 9 crores ಇದ್ದೀರಾ, ಅದರಲ್ಲಿ ಸುಮಾರು ಜನ ಹೊರಗಿದ್ದಾರೆ ನೋಡಿ. ಎಲ್ಲ ನಮ್ಮ ಯುರೋಪ್ಗೆಲ್ಲ ಬಂದ್ಬಿಟ್ಟಿದ್ದಾರೆ. ನಾವೆಲ್ಲ ನಿಮ್ಮವ್ರನ್ನೆಲ್ಲ ನೋಡ್ಕೊಂತಾ ಇದೀವಿ ನಾವು. ಈಗ ಎಕ್ಸೋಡಸ್ ಇಸ್ ಹ್ಯಾಪನಿಂಗ್. ಪೀಪಲ್ ಆರ್ ರನ್ನಿಂಗ್ ಅವೇ. ದೇ ಆರ್ ಗೆಟಿಂಗ್ ಇಂಟು ಯುರೋಪ್. ದಟ್ ಇಸ್ ವಾಟ್ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಸೆಟ್ ಇನ್ ದ G7. They have said it very clearly to Trump. Germany was there, France was there, Italy was there. They have told, see Baba, you and Israel are going to hit Iran. People are fleeing from there. They are running away from there. So where will they enter? They will enter through Azerbaijan and Armenia. They will come into mainland Europe. So we need to host them. They will not go to Pakistan. Some foolish people, they went near Pakistan. Again, Pakistan goes gotilla. They don't have roti to eat. They don't have breads and buns. Iranians are running towards Pakistan, and Pakistan has closed the border. It seems that is one of the biggest comedy news. Even we have posted that. I was laughing when Janamata we posted that. So they will not come towards Pakistan. So they will run towards Azerbaijan. Azerbaijan is a Shia country. So Iranians are Shia Muslims. So they will go to Azerbaijan, and from there they will come into mainland Europe. So Europeans will say, we are hosting many of your people, so give some oil to us also. So then what happens? China's supply will be crippled. So China will go to Russia. India is already buying from Russia. So India's supply will take a major hit. Indian economy will take a hit. If this continues for another few days, if Iran is decimated, then there will be a major surplus in Indian oil industry. Supply chain will get crippled here. Everything will rise of everything. Daily products, everything will, inflation will skyrocket in India. Our economy will take hit. Our GDP will take hit. Our forex reserves will take hit. We have around $570 billion reserves in reserve currency, $570 billion. So it will start to shrink. We need to take that. So gold rates will increase. Gold will skyrocket like anything. Now it is around 93,000 or something. It might go to 1,20,000, 1,30,000 gold. ಸೊ ಈ ಥರ ಎಲ್ಲ ತೊಂದರೆಗಳಾಗಕ್ಕೆ ಶುರು ಮಾಡ್ಬಿಡುತ್ತೆ. ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇಂಡಿಯಾಗೆ ತುಂಬ ಏಟ್ ಬೀಳುತ್ತೆ. ಆಮೇಲೆ ಇನ್ನೊಂದು ಮೇನು ರಷ್ಯಾಗೆ ಅಡ್ವಾಂಟೇಜ್ ಇದೆ, ಚೈನಾಗೂ ಏಟ್ ಬೀಳುತ್ತೆ. China need to pay more. They were getting, see, for China in the Middle East, the best friend was Iran. The best friend. So now they can't, if this happens and there is a new regime, Iran will be a big blow for China. So China will take it, India will take a hit. ಸೊ ಒಂದೇ ಕಲ್ಲಲ್ಲಿ ಹಲವಾರು ಹಣ್ಣುಗಳನ್ನ ಉದುರಿಸ್ಬಿಟ್ರು ಯಾರೋ ಟ್ರಂಪ್ ಮತ್ತೆ ಬೆಂಜಮಿನ್ ನೆತನ್ಯಾಹು. They are crippling major economies, major competitors for them. See, Israel doesn't see us as a competitor. So America sees. Because President Trump's first tenure was pro-India. When we see from our point of view, it was pro. It was towards us. He was very friendly to us. But this, in the first 100 days, he has shown his, what can we call it, real face or no, I don't know. He has become an almost enemy of India. He's talking like that. We are really shocked and upset about him. So I told this in the start of the video itself. So he doesn't want India to improve. He doesn't want investments in India. He doesn't want his companies to come here. He is warning them, threatening them. So he doesn't want India to improve. And he didn't even meet Modi today. He just flew back. When Modi ji landed there, he immediately went back. Trump. He could have at least shook a hand. He would have smiled at him. He would have met him for at least 5 minutes. Even that didn't happen. So this is very shocking. India is going to suffer a lot in this. That is what PM spoke on the day of attack. Next day of attack, Benjamin Netanyahu called PM Modi. That is what PM Modi expressed. See, there will be regional instability. Our economy will take a hit. And before Iran closes the Strait of Hormuz, from where a lot of products are coming, be it spices, be it electronic equipments, everything from Europe towards India and towards mainland of Asia, everything will take a hit. The world economy will suffer now. So, of course, America and Israel will get a lot of oil and natural gas. And the rest of the world who are dependent on Iran, they will suffer. And our Chabahar port, where we have invested around $140 million, it will become scrap. Nothing can be done if there is a regime change. And why are they doing this? Why do they want to have a regime change there?
And when it comes to Iran, they have survived a lot there also. They tried, there was a revolution in 2020. This regime has survived everything. But now, when America enters the war, then it's a checkmate for Iran. So, lot of things are at stake. And what about the remaining countries? So, India is going to suffer, China will suffer, Russia, it will gain a lot. Their economy will improve a lot. Their currency ruble will go up. It's already going up. And Turkey, let us talk about Turkey. Not much. Turkey will become very silent. Erdogan, who wanted to become the leader of the Islamic world, he will be tamed now. So yes, he was seeing smaller countries go down, Islamic countries, when invaded by US, like Libya, Syria, Yemen, everything. Uh, but now, when they have attacked Iran itself, they have taken Iran with such a military power. And apart from Pakistan, the second highest powerful country, Islamic country in the world, was Iran when it comes to military. So now Israel has taken them on directly. Now America is entering the war. That is why the president of America is going to the Situation Room. So now Iran is gone. No, Turkey, Erdogan will not have so much political ambitions now, geopolitical ambitions. He will sit safe. And one thing he will ask is the Kurdish what forces which is against him or against Turkey. He wants them to be taken into control. He will finally ask for that, and he will get it from US and European Union, and he will sit tight, and he will sit silent. So even Turkey, the political ambitions of Erdogan will suffer. Turkey will not suffer. The intention of becoming a nuclear power for Iran has gone in vain. They should not have done that. And on the one hand, US is saying you should have come to the talks. They were in the process of talks itself. ಬಟ್ ಇಲ್ಲೇನು ಅಂದರೆ ದಿ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಎಲ್ರಿಗೂ ಗೊತ್ತಾಯ್ತು. ಅಲ್ಲಿ ಟಾಕ್ಸಿಗೆ ಬರಲಿ, ಮಾತುಕತೆಗೆ ಬರ್ತಾರೆ, ಅವ್ರಿಗೆ ಆಚೆ ಕಾಣಿಸ್ಬಿಟ್ಟು ಬಾಗಿಲಾಕ್ಬಿಟ್ಟು ಆ ಕಡೆಯಿಂದ ಬಂದು ಹೊಡೆದ್ರು ಅಷ್ಟೇ. ಅವ್ರ ಮಾತುಕತೆಗೆ ಬಂದಿದ್ರು ಪಾಪ. ಒಮಾನಿ ತಿರ್ಗಾ ಮಸ್ಕಟಲ್ಲೆಲ್ಲ ಅಲ್ಲಿದ್ರು. ಅವ್ರ ಡೆಲಿಗೇಷನ್ ಅಲ್ಲಿ ಹೋಗಿತ್ತು ಇರಾನ್ದು. ಎಲ್ಲ ಮುಂದುವರಿತಾ ಇದ್ರೆ ಬೇಕು ಅಂತ ಹೊಡಿಬೇಕು. ಅವ್ರ ಮಾತುಕತೆ ಬಂದ್ಬಿಟ್ರೆ ಅವ್ರು ಬೇಕಾಗಿರೋದೇ ಅದು. ಯಾವಾಗ ಅವ್ರು ಒಪ್ಕೊಳ್ಳೋಕೆ ಶುರು ಮಾಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗೋಕೆ ಶುರು ಆಗುತ್ತೆ. ಅವ್ರು ಒಪ್ಕೊಳ್ಳೆಲ್ಲ ಹೊಡೆಯೋಣ ಅನ್ಕೊಂಡಿದ್ರು. ಅವ್ರು ಒಪ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನೇ ಕಾರಣಕ್ಕೂ ಅಲ್ಲಿ ಬೇಕಾಗಿರೋದು ಅದೇನಪ್ಪ ಅವ್ರಿಗೆ. ಅದು ಇವಾಗ ಸಿಗುತ್ತೆ ಸ್ವಲ್ಪ ದಿವಸದಲ್ಲಿ. ನೋಡಿ, ನ್ಯಾಚುರಲಿ ರಿಚ್ ಆಗಿದ್ರೆ ಎಷ್ಟು ಕಷ್ಟ ಅಂತ. ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅ ಮ್ಯಾನ್ ಹೂ puts other country leaders' posters during his election rallies? I'm talking about Benjamin Netanyahu, Bibi. He put posters of our Prime Minister, Sri Narendra Modi ji, to win an election in his country. Have you ever heard of this? ಎಲ್ಲ ಕೇಳಿದ್ರೆ ನೀವು ಇದು ಅಂತ. ನಮ್ಮ ದೇಶದಲ್ಲಿ ಬಿಜೆಪಿ ಲೀಡರ್ಗಳು ಅಕ್ರಾಸ್ ಇಂಡಿಯಾ ಇನ್ ವೇರಿಯಸ್ ಸ್ಟೇಟ್ಸ್ ಪುಟಿಂಗ್ ಮೋದಿಜಿ's ಫೋಟೋ ಅಂಡ್ ಕ್ಯಾಂಪೇನಿಂಗ್ ಫಾರ್ ಎಲೆಕ್ಷನ್ is okay. We can accept that. Imagine some other country leader to win his election in his country, he is putting Modi's poster. So this is the guy. So he is so wicked and crooked. He will do anything for his survival. He is already 74, 75 years, I believe. He looks very fit and young. He doesn't look 75. What he looks around 56, 60, like that. He looks almost 10 to 12 years younger than what he is. So he wants to rule Israel for another few decades, I believe. Looking at his fitness and the intentions and the brain he has got and the backing he has got, it will be very hard for the opposition and some opposition from his own party. So those people will have to get into his brain. So they will need to have the brain like him to overthrow him. So that is highly impossible. And yes, he will fulfill his intentions thanks to the help from Big Brother. They will get whatever they want. So this is the thing. So being rich in nature, natural resources, is a enemy in itself. ಸೊ ಇದೆಲ್ಲ ಹೇಳ್ತಾ ಎಲ್ರಿಗೂ ಶುಭ ದಿನ. ಧನ್ಯವಾದಗಳು. ನಮ್ಮ ಜನಮತನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದು ಪರ್ಸನಲ್ ಅಕೌಂಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನು ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸು ಮತ್ತು ಇನ್ಫಾರ್ಮೇಟಿವ್ ಥಿಂಗ್ಸ್ ನಿಮ್ಮ ಮುಂದೆ ತೊಗೊಂಬರ್ತೀವಿ ಥ್ರೂ ವೀಡಿಯೋಸ್. ಲಾಟ್ ಆಫ್ ಸಬ್ಜೆಕ್ಟ್ಸ್, ವೇರಿಯಡ್ ಸಬ್ಜೆಕ್ಟ್ಸ್ ಮೇಲೆ ನಮ್ಮದು ವೀಡಿಯೋಸ್ ಇರುತ್ತೆ. You can scroll down. So many things we are trying to give the best from our end as much as possible. So ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಶುಭ ದಿನ. ನಮಸ್ಕಾರ.